ನಮ್ ಜನ ದೇವ್ರನ್ನ ಬೇಕಾದ್ರೆ ದುಡ್ಡು ಕೊಟ್ಬಿಟ್ಟು ನೋಡ್ಕೊಂಡ್ ಬಂದ್ಬಿಡ್ತಾರೆ, ಆದ್ರೆ ಮೆಟ್ರೋದಲ್ಲಿ ಆನ್ಲೈನ್ ಟಿಕೆಟ್ ಮಾಡೋದು ಮಾತ್ರ ಗೊತ್ತಾಗದೆ ಇನ್ನು ಕ್ಯೂ ಅಲ್ಲೇ ನಿಂತಿರ್ತಾರೆ. ಅವ್ರಿಗೋಸ್ಕರ ಈ ವಿಡಿಯೋ. ಈ ನಂಬರ್ ಬಂದು ಆಲ್ರೆಡಿ ವಾಟ್ಸ್ಆಪ್ ಅಲ್ಲಿ ಸೇವ್ ಆಗಿರುತ್ತೆ. ನೀವು ಜಸ್ಟ್ ವಾಟ್ಸ್ಆಪ್ ಹೋಗ್ಬಿಟ್ಟು ಮೆಟ್ರೋ ರೀಚಾರ್ಜ್ ಅಂತ ಹೇಳಿದ್ರೆ ಬಂದ್ಬಿಡುತ್ತೆ. ಆಯ್ ಅಂತ ಕಳ್ಸಿದ ತಕ್ಷಣ QR ಟಿಕೆಟ್ ಅಂತ ಬರುತ್ತೆ. ಸೊ ಅದನ್ನ ಫಸ್ಟ್ ಆಪ್ಷನ್ ನ ಕ್ಲಿಕ್ ಮಾಡಿ, ಮತ್ತೆ ಬೈ ಟಿಕೆಟ್ ಅಂತ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮ್ಗೆ ಆಪ್ಷನ್ ಬರುತ್ತೆ ಕ್ಲಿಕ್ ಇಯರ್ ಅಂತ ಹೇಳಿ. ಸೊ ಸೋರ್ಸ್ ಆಫ್ ಸ್ಟೇಷನ್ ಯಾವ ಜಾಗದಲ್ಲಿ ನಿಂತಿದ್ದೀರಾ, ಯಾವ ಮೆಟ್ರೋದಲ್ಲಿ ಅಂತ. ಸೊ ಎಕ್ಸಾಂಪಲ್ ನಾ ಅತ್ತಿಗುಪ್ಪೆ ತಗೊಂಡೆ. ಹಾಗೇನೆ ನೀವು ಡೆಸ್ಟಿನೇಷನ್ ಸ್ಟೇಷನ್ ಅಂತ ಹೇಳಿದ್ರೆ ನೀವ್ ಎಲ್ಲಿಗೆ ಹೋಗ್ಬೇಕು, ಅತ್ತಿಗುಪ್ಪೆಯಿಂದ ಎಲ್ಲಿಗೆ ಹೋಗ್ಬೇಕು ಅಂತ. ಸೊ ನಾನ್ ತಗೊಂಡಿದ್ದು ಚಿಕ್ಕಪೇಟೆ. ಸೊ ಮೂರನೇ ಆಪ್ಷನ್ ಬಂದು ನಂಬರ್ ಆಫ್ ಪ್ಯಾಸೆಂಜರ್, ಎಷ್ಟು ಜನಕ್ಕೆ ಟಿಕೆಟ್ ಮಾಡ್ತಾ ಇದೀರ ಅಂತ ಎಲ್ಲ ಆಡ್ ಮಾಡ್ಬೇಕು. ನಾನು ಒಬ್ಳೆ ಹೋಗ್ತಾ ಇದ್ ಕಾರಣ ಒಂದಂತ ಕ್ಲಿಕ್ ಮಾಡಿದೆ. ಥ್ಯಾಂಕ್ ಯು ವೆರಿಫೈ ಅಂತ ಬರುತ್ತೆ, ನೋಡಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅತ್ತಿಗುಪ್ಪೆಯಿಂದ ಚಿಕ್ಕಪೇಟೆ ಆಗಿದೆ, 30 ರೂಪಾಯಿ ಕಾಸ್ಟ್. ನೆಕ್ಸ್ಟ್ ಆಪ್ಷನ್ ಬಂದು ಪೇ ಯೂಸಿಂಗ್ UPI ಅಥವಾ ಆನ್ಲೈನ್ ಪೇಮೆಂಟ್ ಅಂತ ಇದೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಈಸಿ ಇದೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಪೇ ಮಾಡ್ಕೊಳ್ಳಿ. ಇದು ಗೂಗಲ್ ಪೇ ಆದ ಕಾರಣ ಅದು ಕಾಣಿಸ್ತಾ ಇಲ್ಲ, ಬ್ಲಾಂಕ್ ಆಗಿದೆ. ಆಫ್ಟರ್ ಪೇಮೆಂಟ್ ಈ ತರ ಫ್ಲೆಡ್ಜ್ಡ್ ಆಗಿ ನಿಮ್ಮ ಟಿಕೆಟ್ ಬರುತ್ತೆ. ಒಂದು QR ಸ್ಕ್ಯಾನರ್ ಬರುತ್ತೆ, ಅದನ್ನ ಜಸ್ಟ್ ಮಿಷಿನ್ ಗೆ ತೋರಿಸಿದ್ರೆ ಸಾಕು, ನೀವು ಆರಾಮ್ಸೆ ಹೋಗಿ ಬರ್ಬೋದು. ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಯೂಸ್ಫುಲ್ ಆಗ್ಬೋದು. ಏನಾದ್ರೂ ನೀವು ಮಿಸ್ ಆಗಿ ರಾಂಗ್ ಇನ್ಫಾರ್ಮೇಶನ್ ಆಗ್ಬಿಟ್ಟಿದೀನಿ, ಟಿಕೆಟ್ ನ ಕ್ಯಾನ್ಸಲ್ ಮಾಡಬೇಕು, ಅದ್ರದ್ದು ವಿಡಿಯೋ ಏನಾದ್ರು ಮಾಡಿ ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಕ್ಯಾನ್ಸಲ್ ಮಾಡೋದು ಹೇಗಂತ ಪೋಸ್ಟ್ ಮಾಡ್ತೀನಿ. ಇನ್ನು ನನ್ನ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ.